ಭಕ್ತ ಚಿಂತಾಮಣಿ 4ನೆಯ ಭಾಗ. ಕವಿಯು ತನ್ನ ಮನಸ್ಸಿಗೆ ಯಾವುದೇ ಭಾವನೆ ಬಂದರೂ ಅದನ್ನು ಭಗವಂತನಲ್ಲಿ ನಿವೇದಿಸಿಕೊಳ್ತಾ ಇರ್ತಾನೆ. ಹೀಗಿರುವಾಗ ಒಂದು ದಿವಸ ಟೈಫಾಯ್ಡ್ ಜ್ವರ ಬಂತು. ಆಗ ಆಯುರ್ವೇದ ವೈದ್ಯರು ಅವರಿಗೆ ಬಹಳವಾದ ಪಥ್ಯವನ್ನು ಹೇಳ್ತಾರೆ. ಉಪ್ಪು ಖಾರವಿಲ್ಲದ ಊಟ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅಂತಹ ಊಟದಿಂದ ಬೇಸತ್ತ ಕವಿಯು ಹೀಗೆ ಹೇಳ್ತಾನೆ: ಪಥ್ಯದ ಊಟ ತಿನ್ನಲಾಗದು, ತಿನ್ನದೆ ಹೋದರೆ ನೀರಸ ಉಂಟಾಗುತ್ತೆ. ಷಡ್ರಸದಿಂದ ಕೂಡಿದ ಊಟ ಮಾಡುವಂತಿಲ್ಲ. ನಾನು ಪ್ರತಿದಿನವೂ ನಿನಗೆ ಊಟ ಬಿಡದೆ ತಿನ್ನುವುದಿಲ್ಲ. ಆದರೆ ಅದು ಪಥ್ಯದಿಂದ ಕೂಡಿದೆ, ಅದು ನಿನಗೂ ರುಚಿಸುವುದಿಲ್ಲ. ಆದ್ದರಿಂದ ಉಪ್ಪು ಖಾರವಿಲ್ಲದ ಊಟ ತಿನ್ನಲಾಗದೆ ಹಸಿವಾಗುತ್ತಿದೆ. ಆದ್ದರಿಂದ ನಿನಗೆ ಷಡ್ರಸದಿಂದ ಕೂಡಿದ ಊಟವನ್ನು ಇಡಬೇಕಾದ್ರೆ ನನ್ನ ಕಾಯಿಲೆಯನ್ನು ಹೋಗಲಾಡಿಸು ಪರಮಾತ್ಮ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಕವಿ. ಹೀಗೆ ಕವಿಯು ತನ್ನ ಮನೆಯಲ್ಲಿರುವ ದೇವರಲ್ಲಿ ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸಬೇಕು. ಅದನ್ನು ಆಗ ನೆರವೇರಿಸ್ತಾನೆ ಭಗವಂತ.